ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇರುವ ಮಹಾಶಿವರಾತ್ರಿ ಇವೆಂಟ್ ಬಗ್ಗೆ ಪ್ರತಿಯೊಂದು ಮಾಹಿತಿ, ಅಂದರೆ ಮಹಾಶಿವರಾತ್ರಿ 2026 ತುಂಬಾನೇ ಪ್ರೋಗ್ರಾಮ್ನ ಹಮ್ಮಿಕೊಂಡಿರ್ತಾರೆ ವೀಕ್ಷಕರೇ. ಈ ಇಶಾ ಫೌಂಡೇಶನ್ ಆದಿಯೋಗಿ ಶ್ರೀ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರಲ್ಲಿ ವೀಕ್ಷಕರೇ, ಈ ಮಹಾಶಿವರಾತ್ರಿ ಇವೆಂಟ್ ಏನೇನು ಇವೆಂಟ್ಸ್ಗಳಿದ್ದಾವೆ, ಆ್ಯಕ್ಚುಲಿ ಮೇನ್ ಇವೆಂಟ್ಗಳೆಲ್ಲ ಇದು ಇಶಾ ಫೌಂಡೇಶನ್ ಕೊಯಮತ್ತೂರಲ್ಲಿ ಅಲ್ಲಿ ನಡೆಯೋದು ವೀಕ್ಷಕರೇ. ಅದೇ ಥರ ಸಿಮಿಲರ್ ಇವೆಂಟ್ಸ್ಗಳು ಕೂಡ ಇಲ್ಲಿ ನಡೀತವೆ, ಅಂದರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಡೀತವೆ. ಇಲ್ಲಿ ತುಂಬಾ ಫ್ರೀ ಇವೆ ಟಿಕೆಟ್ಸ್ ಆ್ಯಕ್ಚುಲಿ. ಬಟ್ ನೀವೇನಾದ್ರು ಕೊಯಮತ್ತೂರು ಅಲ್ಲಿ ಬೇರೆ ಕಡೆ ಹೋಗಬೇಕು ಅಂದರೆ ಅಲ್ಲಿಗೆಲ್ಲ ಪ್ರತಿಯೊಂದಕ್ಕೂ ಟಿಕೆಟ್ ಇಲ್ಲೇ ನಾನು ತೋರಿಸ್ತೀನಿ. ಇಲ್ಲೆಲ್ಲ ಇನ್ ಪರ್ಸನ್ ನೋಡಿ, ಇಲ್ಲಿ ಬುಕ್ ಮೈ ಸೀಟ್ ಅಂತ, ಇಲ್ಲಿ ಬುಕ್ ಮೈ ಸೀಟ್, ಇದು ನಿಮಗೆ ಕೊಯಮತ್ತೂರಿಗೆ. ಅಲ್ಲಿ ಸದ್ಗುರು ಎಲ್ಲ ಇರ್ತಾರೆ ಅಲ್ಲಿ. ಹಾಗಾಗಿ ಇಲ್ಲಿ ಏನೇ ಇವೆಂಟ್ಸ್, ಏನೇನು ಅಲ್ಲಿ ಇವೆಂಟ್ಸ್ಗಳು ನಡೀತವೆ, ಆ ಇವೆಂಟ್ಸ್ಗಳನ್ನ ಕೂಡ ನೀವು ಲೈವ್ ಆಗಿ ಅವರು ಸದ್ಗುರು ಯೂಟ್ಯೂಬ್ ಚಾನಲ್ ಲೈವ್ ಆಗು ಕೂಡ ನೋಡ್ಬೋದು. ಅದರ್ವೈಸ್ ನೀವೇನಾದ್ರು ಹೋಗಲೇಬೇಕು ಅಂದರೆ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರಿಗೆ ಹೋಗ್ಬೋದು ವೀಕ್ಷಕರೇ. ಪ್ರತಿದಿನ ನಿಮಗೆ ಗೊತ್ತು ಲಕ್ಷಾದಿ ಮಂದಿ ಅಲ್ಲಿ ವಿಸಿಟ್ ಮಾಡೋ ಅಂಥದ್ದು. ಏನಕ್ಕೆ ಅಂದರೆ ಮಾರ್ನಿಂಗ್ 6 AM ಇಂದ 8 ಅಂದರೆ 8 PM ತನಕ ಈವ್ನಿಂಗು. ಅದರಲ್ಲೂ ಕೂಡ ಈವ್ನಿಂಗ್ ಜಾಸ್ತಿ ಹೋಗ್ತಾರೆ, ಅವಾಗೆಲ್ಲ ಲೇಸರ್ ಶೋ ಅವೆಲ್ಲ ಇರ್ತಾವಲ್ವಾ, ಆ ದಿವ್ಯ ದರ್ಶನ ನೋಡೋಕ್ಕೋಸ್ಕರ ತುಂಬಾ ಜನ ವಿಸಿಟ್ ಮಾಡೋ ಅಂಥದ್ದು ಈವ್ನಿಂಗ್ 4 PM ಆದಮೇಲೆ ವಿಸಿಟ್ ಮಾಡ್ತಾರೆ ವೀಕ್ಷಕರೇ. ಹಾಗಾಗಿ ತುಂಬಾ ಜನ ಶಿವರಾತ್ರಿ ಟೈಮಲ್ಲಿ ತುಂಬಾನೇ ಅಷ್ಟು ಜಗಮಗಿಸ್ತಾ ಇರುತ್ತೆ. ಆದಿಯೋಗಿ ಶಿವ ಸ್ಟ್ಯಾಚ್ಯೂ ಆಗಲಿ, ಮತ್ತೆ ಟೆಂಪಲ್ ಆಗಲಿ ಮುಂದೆ ಇರುವ, ಮತ್ತೆ ಪ್ರತಿಯೊಂದು ಅಲ್ಲೆಲ್ಲ ಸುತ್ತಮುತ್ತ ಲೈಟಿಂಗ್ಸ್ ಅದೆಲ್ಲ ಸೂಪರಾಗಿ ಮಾಡಿರ್ತಾರೆ ವೀಕ್ಷಕರೇ. ಲಾಸ್ಟ್ ಇಯರ್ ಕೂಡ ಅಷ್ಟೇ ಸಖತ್ತಾಗಿ ಮಾಡಿದ್ರು. ಈ ಟೈಮ್ ಕೂಡ ತುಂಬಾನೇ ಜೋರಾಗಿ ವಿಜೃಂಭಣೆಯಾಗಿ ಅಲ್ಲಿ ಆದಿಯೋಗಿ ಶಿವ ಇಂದ ಆಗಲಿ, ಸ್ಟ್ಯಾಚ್ಯೂ ಆಗಲಿ, ದಿವ್ಯ ದರ್ಶನ ಆಗಲಿ, ತುಂಬಾ ಮ್ಯೂಸಿಕಲ್ ಇವೆಂಟ್ಸ್ಗಳಾಗಲಿ, ಮತ್ತೆ ಡ್ಯಾನ್ಸ್ ಕಾರ್ಯಕ್ರಮಗಳಾಗಲಿ, ಪ್ರತಿಯೊಂದು ಆಕ್ಟಿವಿಟೀಸ್ ಕೂಡ ಇಲ್ಲಿ ನೀವು ನೋಡ್ಬೋದು ವೀಕ್ಷಕರೇ, ಕಣ್ ತುಂಬ್ಕೋಬಹುದು. ಹೋಲ್ ಡೇ ನೀವು ಯಾರು ಜಾಗರಣೆ ಮಾಡಬೇಕು ಅಂತಿದ್ದಾರೋ ಇದಕ್ಕೆ ಹೋಗ್ಬೋದು. ಇದಕ್ಕೆ ದುಡ್ಡಿಲ್ಲ, ಫ್ರೀ ಆಫ್ ಕಾಸ್ಟ್ ಆಕ್ಚುಲಿ. ಪ್ರತಿಯೊಬ್ಬರು ನೀವು ವಿಸಿಟ್ ಮಾಡ್ಬೋದು ಈ ನಮ್ಮ ಆದಿಯೋಗಿ ಶ್ರೀ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರಕ್ಕೆ ವೀಕ್ಷಕರೇ. ಈ ಪ್ರತಿಯೊಂದು ಯಾರಿಗದು ಏನು ಪ್ರತಿಯೊಂದು ಇನ್ಫಾರ್ಮೇಶನ್ ಶಿವಯೋಗಿದಾಗಲಿ ಇಶಾ ಫೌಂಡೇಶನ್ ಬಗ್ಗೆ ಗೊತ್ತಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಸ್ಮಾಲ್ ಮಾಹಿತಿ. ಇದು ನಮಗೆ ಆದಿಯೋಗಿ ಚಿಕ್ಕಬಳ್ಳಾಪುರದಲ್ಲಿ, ಇದು ನಮ್ದು ಆಲ್ಮೋಸ್ಟ್ ನಮ್ಮ ಬೆಂಗಳೂರಿಂದ ಒಂದು 65-70 ಕಿಲೋಮೀಟರ್ ಆಗುತ್ತೆ ವೀಕ್ಷಕರೇ. ಇದು ನಮಗೆ ಜನವರಿ 15, 2023 ಈ ಸ್ಟ್ಯಾಚ್ಯೂನ ಅದು ಸ್ಟಾರ್ಟ್ ಮಾಡಿದ್ದು. ಅದು ಆದಿಯೋಗಿ ಅದು ಸ್ಟ್ಯಾಚ್ಯೂ ಬಂದ್ಬಿಟ್ಟು ಅವ್ರದ್ದು ಶಿವಂದು 1 ಫೀಟ್ ಅಂದರೆ 112 ಫೀಟ್ ಅಡಿ ಇರುವಂತಹ ದೊಡ್ಡ ಶಿವ ಒಂದು ಸ್ಟ್ಯಾಚ್ಯೂ ವೀಕ್ಷಕರೇ. ಕೆಳಗಡೆನೆ ಕೂಡ ಯೋಗೇಶ್ವರ ಲಿಂಗನೂ ಕೂಡ ಇಟ್ಟಿದ್ದಾರೆ ಕೆಳಗಡೆ. ತುಂಬಾ ಪೂಜಾ ಆಫರಿಂಗ್ ಕೂಡ ಮಾಡಿಸ್ತಾರೆ ಅಲ್ಲಿ. ನೀವೇನಾದ್ರೂ ವಿಸಿಟ್ ಮಾಡಿಸ್ಬೇಕು ಅಂದ್ರೆ ತುಂಬಾ ಆಫರಿಂಗ್ ಇರುತ್ತೆ. ವಿಸಿಟಿಂಗ್ ಟೈಮು ನೀವು ಮಾರ್ನಿಂಗು 6 AM ಆದ್ಮೇಲೆ ಹೋಗ್ಬೋದು, ನೈಟ್ 8 PM ತನಕ ಇರುತ್ತೆ. ತುಂಬಾ ಜನ ಎಲ್ಲ ಈವ್ನಿಂಗ್ ಹೋಗ್ತಾರೆ 4 PMಗೆ. ಹಾಗಾಗಿ ತುಂಬಾ ಆಫರಿಂಗು, ಯೋಗ ಸಂಧ್ಯಾ, ಸಮರ್ಪಣೆ, ಜಲ ಅರ್ಪಣೆ, ಮಾಲ ಅರ್ಪಣೆ, ದೀಪ ಅರ್ಪಣೆ, ಕೈಲಾಸ ತೀರ್ಥ ಅರ್ಪಣೆ, ತುಂಬಾನೇ ಇದಾವೆ ವೀಕ್ಷಕರೇ. ಪ್ರತಿಯೊಂದು ನೀವು ನೋಡ್ಕೊಳ್ಳಿ, ಇಲ್ಲೇ ಅಷ್ಟು ಚೆನ್ನಾಗಿ ಎಲ್ಲ ಆಫರಿಂಗ್ ಕೂಡ ಇದಾವೆ. ನೀವೆಲ್ಲ ಕ್ಲೀನಾಗಿ ಲೈನ್ ಹೋಗಿ ಏನು ನೂಕು ನಿಗ್ಲದಲ್ಲಿ ಅಷ್ಟು ಚೆನ್ನಾಗಿ, ಎಷ್ಟು ಜನ ಬಂದ್ರು ಅಷ್ಟು ಚೆನ್ನಾಗಿ ಎಲ್ಲ ಅದ್ರದ್ದು ಲಿಂಗೇಶ್ವರ ಸ್ವಾಮಿದೆಲ್ಲ ದರ್ಶನ ಪಡ್ಕೊಂಡು, ಆದಿಯೋಗಿ ಶಿವಂದು ಸ್ಟ್ಯಾಚ್ಯೂನು ಎಲ್ಲ ನೋಡ್ಕೊಂಡು, ನೀವೆಲ್ಲ ಫೋಟೋ ತಗೊಂಡು ಕ್ಲಿಯರ್ ಆಗಿ ಆ ದಿವ್ಯ ದರ್ಶನ ಅಥವಾ ಲೇಸರ್ ಶೋನು ಕ್ಲೀನಾಗಿ ನೋಡ್ಕೊಂಡು ನೋಡಿ. ಆದಿಯೋಗಿ ದಿವ್ಯ ದರ್ಶನ ಅದು 30 ಮಿನಿಟ್ಸ್ ಶೋ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಎವ್ರಿ ಡೇ 7 PMಗೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಮ್ಯೂಸಿಕ್ ಇರುತ್ತೆ, ಮ್ಯೂಸಿಕ್ ಆದಮೇಲೆ ಒಂದು 15 ಮಿನಿಟ್ಸ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಪ್ಲೇಸೇ ಸೂಪರ್ ಆಗಿದೆ ಆ್ಯಕ್ಚುಲಿ. ಅಷ್ಟು ಆ ಬೆಟ್ಟದ ತೊಪ್ಪಲಲ್ಲಿ ತಗೊಂಡೋಗಿ ಇಟ್ಟಿದ್ದಾರೆ ಇದನ್ನ. ಇಶಾ ಫೌಂಡೇಶನ್ನ ಕನ್ಸ್ಟ್ರಕ್ಟ್ ಮಾಡಿರೋದು, ಶಿವಂದು ಸ್ಟ್ಯಾಚ್ಯೂ ಎಲ್ಲ ಮಾಡಿರೋದು. ಪ್ಲೇಸ್ ಅಂತೂ ಅಷ್ಟು ಚೆನ್ನಾಗಿದೆ. ಈಗಂತೂ ರೋಡ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ಹೋಗೋರಿಗೆ ಬರೋರಿಗಂತೂ ಏನು ಅನಾನುಕೂಲಗಳಿರಲ್ಲ. ಅಷ್ಟು ಚೆನ್ನಾಗಿ ಹೋಗಿ ಒನ್ಲಿ ನೀವು 50 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಕೊಡಬೇಕು ಅಷ್ಟೇ. ಟಾಲ್ ಥರ ಪಾರ್ಕಿಂಗ್ ಚಾರ್ಜ್ 50 ರೂಪಾಯಿ 70 ರೂಪಾಯಿನ ಇರುತ್ತೆ. ಅಷ್ಟು ಪಾರ್ಕಿಂಗ್ ಚಾರ್ಜ್ ಕೊಟ್ಬಿಟ್ಟು ನೀವು ಅಲ್ಲಿ ಹೋಗೋಕ್ಕೆ ಎಂಟ್ರಿ ಎಲ್ಲ ಏನಿಲ್ಲ, ಫ್ರೀ ವೀಕ್ಷಕರೇ. ನೀವೇನಾದ್ರು ಡೊನೇಟ್ ಮಾಡಬೇಕು ಅಂದ್ರೂ ಡೊನೇಟ್ ಮಾಡ್ಬೋದು, ಅನ್ನ ಪ್ರಸಾದಕ್ಕೆ ಡೊನೇಟು ಮಾಡ್ಬೋದು. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಏರ್ಪೋರ್ಟ್ ರೋಡಲ್ಲೇ ಇರೋದು. ನಮ್ಮ ಏರ್ಪೋರ್ಟ್ ರೋಡಿಂದ ಮೇನ್ ಹೈವೇಯಿಂದ ಒಂದು 30 ಕಿಲೋಮೀಟರ್ ಒಳಗಡೆ ಹೋದರೆ ನಿಮಗೆ ಸಿಗುತ್ತೆ. ಇಲ್ಲಿಂದ ಬೆಂಗಳೂರಿಂದ ಒಂದು 65 ಕಿಲೋಮೀಟರ್ ಚಿಕ್ಕಬಳ್ಳಾಪುರ ರೋಡಲ್ಲಿ ಹೋಗಬೇಕು ವೀಕ್ಷಕರೇ. ಅಲ್ಲಿ ನೀವು ಮೇನ್ NH ರೋಡಿಂದನೂ ಒಳಗಡೆಗೆ ಒಂದು 8-10 ಕಿಲೋಮೀಟರ್ ಆಗ್ಬೋದು, 7-8 ಕಿಲೋಮೀಟರ್ ಆಗ್ಬೋದು. ಮೇನ್ ರೋಡ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದು ಒಂದು ಇದೆ
ಎಂಟ್ರೆನ್ಸ್ ಇದೆ, ಆ ಎಂಟ್ರೆನ್ಸ್ ಇನ್ನೊಂದು 6 ಕಿಲೋಮೀಟ್ರು ಸಾಕಾದಾಗ ಮಾಡಿದ್ದಾರೆ ರೋಡು. ಪ್ರತಿಯೊಬ್ಬರು ಮಿಸ್ ಮಾಡ್ಕೊಂಡೆ ಹೋಗಿ. ಇವೆಂಟ್ಸ್ಗಳು ನಾರ್ಮಲಿ ಇವೆಲ್ಲ ಇವೆಂಟ್ಸ್ಗಳು ನೋಡಿ, ಆದಿಯೋಗಿ ಗೇಮ್ಸು ಇವೆಲ್ಲ ಕೊಯಮತ್ತೂರಲ್ಲಿ ಕೂಡ ನಡೀತವೆ. ನಿಮಗೇನೇ ಇನ್ಫಾರ್ಮೇಷನ್ ಬೇಕಾದ್ರೂ ಇದನ್ನು ಮಾಡ್ಬೋದು. ಪ್ಲಸ್ ಟಿಕೆಟ್ ಬೇಕು ಅಂದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಎಲ್ಲ ಕೊಟ್ಟಿದ್ದೀನಿ ನಾನು, ಇಲ್ಲೇ ನೀವು ಬುಕ್ ಮಾಡ್ಕೊಬೋದು. ಇವೆಂಟ್ಸ್ಗಳು ಅಷ್ಟೇ, ತುಂಬ ಇವೆಂಟ್ಸ್ಗಳೆಲ್ಲ ನಡೀತವೆ. ಲೈವ್ ಇವೆಂಟ್ಸ್ಗಳನ್ನ ನೀವು ಕೊಯಮತ್ತೂರಲ್ಲಿ ನಡೆಯೋ ಲೈವ್ ಇವೆಂಟ್ಸ್ಗಳನ್ನ ಕೂಡ ನೀವು ಲೈವ್ ಆಗಿ ನೀವು ಅವ್ರ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಅದಲ್ದಲೇ ನೀವು ನಮ್ಮ ಲೈವ್ ಆಗಿ ನೋಡ್ತೀರಾ, ಅಲ್ಲಿಗೆ ಹೋಗ್ತೀರಾ ಅಂದರೆ ಫಿಸಿಕಲ್ ಆಗಿ ಹೋಗಬೇಕು ಅಂದರೆ ನೀವು ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರಿಗೆ ಹೋಗ್ಬೋದು. 6 PM ಅಂದರೆ ನೀವು ಹೋಲ್ ನೈಟು ನೀವು ಜಾಗರಣೆ ಮಾಡಬೇಕು. ಶಿವರಾತ್ರಿಲಿ ಎಲ್ಲ ಜಾಗರಣೆ ಮಾಡ್ತಿರ್ತಾರೆ. ಇದು ಬೆಸ್ಟ್ ಪ್ಲೇಸು. ನೀವು ಅಲ್ಲಿ ಹೋಗಿ ಕುತ್ಕೊಂಡು ಎಂಜಾಯ್ ಮಾಡಿ ಶಿವನ್ ಧ್ಯಾನ ಮಾಡಿಕೊಂಡು ಬರ್ಬೋದು ವೀಕ್ಷಕರು. ಅಷ್ಟು ಚೆನ್ನಾಗಿದೆ, ವಿಶಾಲವಾಗಿರೋ ಪ್ಲೇಸು. ಅಲ್ಲಿ ಹೋಗ್ಬಿಟ್ಟು ನಿಮಗೆ ಎಲ್ಲ ಕಾರ್ಯಕ್ರಮಗಳು ಇವೆಂಟ್ಸ್ಗಳು ಇಲ್ಲೂ ಇರ್ತವೆ. ರಿಲೇಟೆಡ್ ನಡೆದಿದ್ರು ತುಂಬ ಇವೆಂಟ್ ಸಿಮಿಲರ್ ಇವೆಂಟ್ಗಳು ಇಲ್ಲೂ ಕೂಡ. ಪಂಚಭೂತ ಕ್ರಿಯೆ ಅದು ನಡೆಯುತ್ತೆ. ಭೈರವ ಮಹಾಯಾತ್ರ, ಆದಿಯೋಗಿ ದಿವ್ಯ ದರ್ಶನ, ಅಲ್ಲೂ ಅವತ್ತು ಕೂಡ ನಿಮಗೆ ದಿವ್ಯ ದರ್ಶನ ವಿಡಿಯೋ ಇಮೇಜಿಂಗ್ ಶೋ ನೋಡಿ 7 PM ಅವತ್ತು ಕೂಡ ಸಿಗುತ್ತೆ. ಮ್ಯೂಸಿಕ್ಕು, ಡ್ಯಾನ್ಸು, ಕಲ್ಚರಲ್ ಪರ್ಫಾರ್ಮೆನ್ಸು ಎಲ್ಲ ಪ್ರತಿಯೊಂದು ಹೋಲ್ ನೈಟ್ ಎಲ್ಲ ರಿಪೀಟೆಡ್ಲಾಗಿ ಸದ್ಗುರು ಡಿಸ್ಕೋರ್ಸ್ ಆ್ಯಂಡ್ ಮಿಡ್ ನೈಟ್ ಮೆಡಿಟೇಷನ್ ಎಲ್ಲ ಇರುತ್ತೆ. ಅದಾದಮೇಲೆ ನಿಮಗೆ ಮ್ಯೂಸಿಕ್, ಡ್ಯಾನ್ಸು, ಕಲ್ಚರಲ್ ಪರ್ಫಾರ್ಮೆನ್ಸು ಪ್ರತಿಯೊಂದು ಯಾರ್ಯಾರು ನೀವೆಲ್ಲ ಇದು ಮಾಡ್ತಿರೋ ಪ್ರತಿಯೊಬ್ಬರು ಧ್ಯಾನ ಆಗಲಿ ಅಥವಾ ನೀವೇನಾದ್ರು ಹೋಲ್ ನೈಟು ಇದು ಮಾಡಬೇಕು ಅಂದರೆ ಕುತ್ಕೊಂಡು ಜಾಗರಣೆ ಮಾಡಬೇಕು ಅಂದರೆ ಇಲ್ಲಿಗೆ ಪ್ರತಿಯೊಬ್ಬರು ಫಿಸಿಕಲಿ ಹೋಗಿ ಅಲ್ಲಿಗೆ ಫ್ರೀ ಆಗಿರೋದ್ರಿಂದ ಹೋಗಿ ಅಷ್ಟು ಚೆನ್ನಾಗಿ ಜರ್ನಿ ಇದು ಮಾಡಿಕೊಂಡು ಮಾರ್ನಿಂಗು ನೀವು 6 AM ಗೆಲ್ಲ 5 AM ಹೊರಡ್ಬೋದು ವೀಕ್ಷಕರೇ. ಅದಾದಮೇಲೆ ಬ್ರಹ್ಮ ಮುಹೂರ್ತ ತುಂಬಾ ಎಲ್ಲ ಇವೆಂಟ್ಸ್, ಮ್ಯೂಸಿಕಲ್, ಡ್ಯಾನ್ಸ್, ಕಲ್ಚರಲ್ಲು ಪ್ರತಿಯೊಬ್ಬರಿಗೂ ಇದಾಗಬಾರ್ದು, ಅಷ್ಟು ಚೆನ್ನಾಗಿ ಜಾಗರಣೆ ಮಾಡೋಕ್ಕೆ ಆಗಲಿ ಧ್ಯಾನ ಮಾಡೋಕ್ಕಾಗಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಸು. ಪ್ರತಿಯೊಂದು ಇವೆಂಟ್ಸ್ಗಳು ಎಲ್ಲ ಇದ್ದಾವೆ. ಇದು ಸದ್ಗುರು ಕ್ಲೋಸಿಂಗ್ ಇದೆಲ್ಲ ಅಲ್ಲಿ ಕೊಯಮತ್ತೂರಲ್ಲಿ ನಡೆಯೋದು. ಇಲ್ಲೂ ಕೂಡ ಕ್ಲೋಸಿಂಗ್ ಸೆರೆಮನಿ ಎಲ್ಲ ಪ್ರತಿಯೊಂದು ಇರುತ್ತೆ ವೀಕ್ಷಕರೇ. ಸಿಮಿಲರ್ ಇವೆಂಟ್ಸ್ಗಳು ಕೂಡ ಇಲ್ಲಿ ನಡೀತವೆ. ಇಲ್ಲೂ ಕೂಡ ಸ್ವಲ್ಪ ಬುಕ್ಕಿಂಗ್ ಇದೆ ಅನಿಸುತ್ತೆ, ಬಟ್ ಇಲ್ಲಿ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿ ಬುಕ್ಕಿಂಗಿಗೆ ಅಷ್ಟೆಲ್ಲ ಅವ್ರು ಕೊಟ್ಟಿಲ್ಲ. ಬಟ್ ಅದರ ಕೊಯಮತ್ತೂರು ಬುಕ್ಕಿಂಗ್ ಏನೇ ಇಲ್ಲೆಲ್ಲ ವೆಬ್ಸೈಟಲ್ಲಿ ಶೇರ್ ಮಾಡಿರೋದು. ಎಲ್ಲ ಫ್ರೀ ಎಂಟ್ರಿ ಇರೋದನ್ನ ಚಿಕ್ಕಬಳ್ಳಾಪುರಕ್ಕೆ ಸರಿ ಬೆಂಗಳೂರಲ್ಲಿ ಯಾರ್ಯಾರು ಹೋಗ್ತಿದ್ರೋ ಪ್ರತಿಯೊಬ್ಬರು ಈ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ನೀವು ಎಲ್ಲವನ್ನು ಲೈವ್ ಆಗಿ ಅಂದರೆ ಫಿಸಿಕಲ್ ಲೈವ್ ಆಗಿ ನೀವು ಅದನ್ನು ನೋಡ್ಬೋದು ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್. ಪ್ರತಿಯೊಂದು ಏನು ಈ ಮಹಾಶಿವರಾತ್ರಿಲಿ ಏನೇ ಇವೆಂಟ್ಗಳು ನಡೀತವೆ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ನನಗೆ ಕಮೆಂಟ್ ಮಾಡಿ, ನಾನು ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ವಿಡಿಯೋನ ಶೇರ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಸೊ ಮಚ್.